ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಕೇಳಿಸ್ಕೊತಾ ಇದ್ದೀರಾ ಮೋಟಿವೇಶನ್ ವಿತ್ ಪೂಜಾ. ನಾವು ಸಾಕಷ್ಟು ಬಾರಿ ನಮ್ಮ ಲೈಫಲ್ಲಿ ಒಂದೇ ಪ್ರಶ್ನೆ ಕೇಳ್ಕೊತೀವಲ್ವಾ, ಯಾಕೆ ನನಗೆ ಈ ಥರ ಎಲ್ಲ ಆಗ್ತಾ ಇದೆ? ವೈ ಇಸ್ ಲೈಫ್ ಅನ್ಫೇರ್ ಟು ಮೀ? ನನಗೆ ಮಾತ್ರ ಒಳ್ಳೇದು ಯಾಕೆ ಆಗ್ತಿಲ್ಲ, ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ತಾ ಇದೆ, ನಾನು ಅವರು ಸೇಮ್ ಎಫರ್ಟ್ಸ್ ಆಗ್ತಾ ಇದ್ದೀವಿ, ಬಟ್ ನನಗೆ ಮಾತ್ರ ರಿಸಲ್ಟ್ ಬರ್ತಾ ಇಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದಿ ಕಾಮನ್ ಕ್ವೆಶನ್ಸ್ ಅಲ್ವಾ, ಎಲ್ಲರ ಮನಸ್ಸಲ್ಲಿ ಅನ್ಸಿರುತ್ತೆ. ಈ ಥರ ಎಲ್ಲ ಅನಿಸ್ದಾಗ್ಲೂ ನಮ್ಮ ಲೈಫ್ನ ನಾವು ಹೇಗೆ ಪಾಸಿಟಿವ್ ಆಗಿ ಕಂಡಕ್ಟ್ ಮಾಡಬೇಕು, ಹೇಗೆ ಖುಷಿಯಾಗಿರಬೇಕು, ನಾವು ಕೆಟ್ಟದ್ದನ್ನು ಒಳ್ಳೆಯದನ್ನು ನಮ್ಗೆ ಆಗ್ತಾ ಇರೋದನ್ನೆಲ್ಲನೂ ಹೇಗೆ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಸ್ಮಾಲ್ ಲೈಫ್ ಲೆಸನ್ ತಂದಿದ್ದೀನಿ. ಸೊ ಎಲ್ಲರೂ ಬನ್ನಿ ಕೇಳಿಸ್ಕೊಂಬರೋಣ. ಒಂದು ಕಾಡಿರುತ್ತೆ, ಆ ಕಾಡಿನ ಹಿಂದೆ ಒಂದು ದೊಡ್ಡ ಬೆಟ್ಟ ಕೂಡ ಇರುತ್ತೆ. ಆ ಬೆಟ್ಟದ ಕೆಳಗಡೆ ಒಂದು ಊರಿರುತ್ತೆ. ಆ ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಹೆಸರೇ ಶಂಕರ ಅಂತ. ಶಂಕರ ಬಂದು 40-45 ವರ್ಷ ಇರುತ್ತೆ. ಅವನಿಗೆ ಮಗ ಕೂಡ ಇರ್ತಾನೆ. ಅವ್ರಿಗೆ ತುಂಬ ಬಡತನ ಇರುತ್ತೆ, ಆದ್ರೂ ಒಂದು 4 ಎಕರೆ ಜಮೀನು ಕೂಡ ಇರುತ್ತೆ. ಆ 4 ಎಕರೆ ಜಮೀನಲ್ಲಿ ಶಂಕರ ಮತ್ತು ಅವ್ರ ಮಗ ಪ್ರತಿದಿನ ಹೋಗಿ ವ್ಯವಸಾಯ ಮಾಡ್ತಾ ಇರ್ತಾರೆ. ಒಂದಿನ ವ್ಯವಸಾಯ ಮಾಡ್ತಾ ಇದ್ದಂಗೆ ಕಾಡು ಕಡೆಯಿಂದ ಒಂದು ಕುದುರೆ ಓಡ್ಕೊಂಬರುತ್ತೆ. ಎಲ್ಲಿ ಗುದ್ಬಿಡುತ್ತೋ ಅಂತ ಅನ್ಕೊಂಡಿದ ತಕ್ಷಣನೇ ಶಂಕರನ ಮಗನ ಹತ್ರ ಬಂದು ಆ ಕುದುರೆ ನಿಲ್ಲುತ್ತೆ. ಕುದುರೆ ನಿಂತಿದ್ದು ನೋಡಿ ಶಂಕರನ ಮಗ ಹೋಗಿ ಮಾತಾಡಿಸ್ತಾನೆ. ಆ ಮಾತಾಡೋದನ್ನ ರೆಸ್ಪಾಂಡ್ ಕೂಡ ಮಾಡುತ್ತೆ, ಹೋಗೋದನ್ನ ಕಟ್ ಆಗ್ತಾನೆ. ಸೊ ಹಿಂಗೆ ಅವ್ರಿಗೊಂದು ಕುದುರೆ ಕೂಡ ಸಿಗತ್ತೆ. ಶಂಕರನ ಮಗ ಮತ್ತೆ ಕುದುರೆ 3 ಜನನು ಹೋಗಿ ವ್ಯವಸಾಯ ಮಾಡ್ತಾನೆ ಇರ್ತಾರೆ. ಊರಲ್ಲಿರೋ ಎಲ್ಲರೂ ಮನೆ ಹತ್ರ ಬಂದ್ಬಿಟ್ಟು, ವಾ ಶಂಕರ, ಏನು ಜಾಕ್ಪಾಟ್ ಹೊಡೆದಂಗಿದೆ ನಿನಗೆ, ಕುದುರೆ ಕೂಡ ಸಿಕ್ಬಿಟ್ಟಿದೆ, ಇನ್ಮೇಲಿಂದ ವ್ಯವಸಾಯ ಸಖತ್ ಹಣ ಮಾಡ್ತೀಯ ಅನ್ಸುತ್ತೆ ಅಲ್ವಾ ಅಂತಾರೆ. ಶಂಕರ ಅದಕ್ಕೆ ನಕ್ಬಿಟ್ಟು ಸ್ಮೈಲ್ ಮಾಡ್ಕೊಂಡು ಸುಮ್ಮನೆ ಆಗ್ತಾನೆ. ಶಂಕರ್ ಅವರು ಲೈಫಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ಮತ್ತು ತುಂಬ ಕ್ಲಾರಿಟಿಯಿಂದ ಕೂಡ ಇರ್ತಾರೆ. ಸೊ ಅವ್ರಿಗೆ ಗೊತ್ತು ಒಳ್ಳೇದಂದ್ರೆ ಏನು, ಕೆಟ್ಟದಂದ್ರೆ ಏನು ಅಂತ. ಜನ ಎಲ್ಲ ಹೋಗಿದ ನಂತರ ಸ್ಮೈಲ್ ಮಾಡ್ಕೊಂಡು ಸುಮ್ಮನೆ ಆಗ್ತಾರೆ. ಹಾಗೆ ಇದೆಲ್ಲ ನಡೀತಾ ಇರುತ್ತೆ, ವ್ಯವಸಾಯ ಕೂಡ ಮಾಡ್ತಾ ಇರ್ತಾನೆ. ಈ ಊರಿನವರು ಅದನ್ನ ನೋಡ್ಬಿಟ್ಟು ಎಲ್ಲ ಕಡೆ ಮಾತಾಡ್ಕೊಂಡಿರ್ತಾರೆ. ಸೊ ಅದು ಹೆಂಗೋ ಹೋಗಿ ಒಬ್ಬ ಶ್ರೀಮಂತನ ಕಿವಿಗೆ ಬೀಳುತ್ತೆ. ಅಲ್ಲೋರ ಹತ್ರ ಒಂದು ಕುದುರೆ ಇದೆ, ತುಂಬ ಸ್ಮಾರ್ಟ್ ಆಗಿದೆ, ತುಂಬ ಶಕ್ತಿಶಾಲಿ ಇದೆ, ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇದೆ, ಅದು ಹೆಂಗೆ ಹೊತ್ಕೊಂಡ್ಬಿಟ್ಟಿದೆಯೋ ಇವ್ರ ಹತ್ರ ಅಂತ ಹೇಳ್ತಾನೆ. ಈ ಶ್ರೀಮಂತನ ಕಿವಿಗೆ ಬಿದ್ದಿದ ತಕ್ಷಣ ಶ್ರೀಮಂತ ಬರ್ತಾನೆ. ಹೇ ಶಂಕರ್, ನಿನ್ನ ಹತ್ರ ಇರೋ ಕುದುರೆ ನಾನು ಬೈ ಮಾಡೋಕ್ಕೆ ಇಷ್ಟಪಡ್ತೀನಿ, ಎಷ್ಟು ದುಡ್ಡು ಬೇಕೋ ಕೇಳು, ಆರಾಮಾಗಿ ಕೊಟ್ಬಿಟ್ಟು ನಾನು ತೊಗೊಂಡೋಗ್ತೀನಿ ಈ ಕುದುರೆನ, ನಂಗೆ ಈ ಕುದುರೆ ಸಖತ್ ಇಷ್ಟ ಆಗಿದೆ ಅಂತ ಅಂತಾನೆ. ಶಂಕರ್ ಅದಕ್ಕೆ, ಬೇಡ ಸರ್, ನನಗೆ ಯಾವುದು ಆಸೆ ಇಲ್ಲ ಇದನ್ನು ಮಾರೋದಕ್ಕೆ, ಅದೇ ಬಂದಿದೆ, ಅದೇ ನನ್ನ ಜೊತೆ ಇದೆ, ನನಗೆ ಅದು ಬಂದಿರೋದೇ ಖುಷಿ, ಸೊ ನಾನು ಇದನ್ನು ಮಾರಕ್ಕೆ ಇಷ್ಟಪಡೋದಿಲ್ಲ ಅಂತಾರೆ. ಅದನ್ನು ಕೇಳಿಸ್ಕೊಂಡಿದ್ದ ಶ್ರೀಮಂತ ಹೊರಟೋಗ್ತಾನೆ. ಇದನ್ನೆಲ್ಲ ನೋಡಿದ ಊರವರು ತಿರ್ಗಾ ಬರ್ತಾರೆ. ಶಂಕರ್, ಏನೋ ನಿಂಗೆ ತಲೆಯಲ್ಲಿ ಬುದ್ಧಿ ಇಲ್ವಾ, ಅಷ್ಟು ದೊಡ್ಡ ಶ್ರೀಮಂತ ಬಂದು ಇಷ್ಟು ದುಡ್ಡು ಕೊಡ್ತೀನಿ, ಲೈಫಲ್ಲಿ ಸೆಟ್ಲ್ ಆಗ್ಬೋದು ಅಂತ ಹೇಳಿದ್ರು ಮಾಡೋದಿಲ್ವಲ್ಲ, ಹಾಗೆಲ್ಲ ಹೇಳ್ಬಿಟ್ಟು ಊರವರೆಲ್ಲ ಬೈತಾ ಇರ್ತಾರೆ. ಶಂಕರ್ ಅದನ್ನು ಕೇಳಿಸ್ಕೊಂಡು, ಇಟ್ಸ್ ಓಕೆ, ನನಗೆ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಖುಷಿಯಾಗಿ ಸ್ಮೈಲ್ ಮಾಡ್ಕೊಂಡಿರ್ತಾರೆ. ಹಾಗೆ ಸ್ವಲ್ಪ ದಿನಾನೂ ಕಳಿಯತ್ತೆ. ಎಲ್ಲರೂ ಚೆನ್ನಾಗಿ ವ್ಯವಸಾಯ ಮಾಡ್ಕೊಂಡು ಆರಾಮಾಗಿ ಇರ್ತಾರೆ. ಒಂದಲ್ಲ ಒಂದಿನ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಕುದುರೆ ಓಡೋಗ್ಬಿಡುತ್ತೆ. ಓಡೋಗಿದ್ದು ನೋಡಿದ ಮಗ, ಅಪ್ಪ ಕುದುರೆ ಓಡೋಯ್ತಪ್ಪ ಅಂತ ಹೇಳ್ತಾನೆ. ಶಂಕರ್ ಇದ್ಕೊಂಡು, ಪರವಾಗಿಲ್ಲ ಬಿಡು ಮಗ, ಅದೇ ಬಂತು ಅದೇ ಓಡೋಯ್ತು, ನಾವ್ಯಾಕೆ ತಡಿಯೋದು, ಹೋಗ್ಲಿ ಆರಾಮಾಗಿರ್ಲಿ, ಅದಕ್ಕೇನೋ ಸುಸ್ತಾಗಿದ್ದೇನೋ, ಇಷ್ಟ ಆಗ್ಲಿಲ್ವೇನೋ, ಹೋಯ್ತದು ಬಿಡು ಅಂತ ಅಂತಾರೆ. ಸೊ ಅವರಪ್ಪ ಅದಕ್ಕೆ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೆಟ್ಟ ಸಮಯ ಬಂತು, ನನಗೆ ಒಳ್ಳೇದಾಗ್ತಾ ಇದ್ದಿದ್ದೆಲ್ಲ ನಿಂತೋಗುತ್ತಲ್ಲ ಅಂತಲೂ ಬೇಜಾರು ಮಾಡ್ಕೊಂಡಿಲ್ಲ. ಅವ್ರ ಡ್ಯಾಡಿ ಕಾಮ್ ಅಂಡ್ ಕಂಪೋಸ್ಡ್ ಆಗೇ ಇರ್ತಾರೆ. ಇದನ್ನೆಲ್ಲ ನೋಡಿದ್ದ ಊರವರು ತಿರ್ಗಾ ಬರ್ತಾರೆ. ನೋಡಿದ್ಯಾ ಶಂಕರ್, ನಿನ್ನ ತಲೆಯಲ್ಲಿ ಬುದ್ಧಿನೇ ಇಲ್ಲ, ಅವ್ನು ಯಾರೋ ಬಂದ ದುಡ್ಡು ಕೊಡ್ತೀನಿ ತಗೊಂಡೋಗ್ತೀನಿ ಅಂತ ಅಂದಾಗ ಕೊಟ್ಟಿದ್ದಿದ್ರೆ ಎಷ್ಟು ದುಡ್ಕೊಬೋದಿತ್ತು. ನೋಡು, ನನ್ಗನ್ಸತ್ತೆ ನಿಂಗೆ ಜೀವನದಲ್ಲಿ ಬಡತನನೇ ಗಟ್ಟಿ ಅಂತ. ಏನೋ ಅಪ್ಪ, ಹೇಳಿದ್ದೀವಿ, ಮಾಡೋದು ನಿನ್ನಿಷ್ಟ ಅಂತ ಹೇಳ್ತಾರೆ ಊರಲ್ಲಿರೋರೆಲ್ಲ. ಇದನ್ನು ಕೇಳಿಸ್ಕೊಂಡಿದ್ದು ಶಂಕರ್ ಸುಮ್ಮನೆ ಆಗ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ಇನ್ನು ಸ್ವಲ್ಪ ದಿನ ಬಿಟ್ಕೊಂಡು ಓಡೋಗಿದ್ದ ಕುದುರೆ ಇನ್ನು 5 ಕುದುರೆನ ಕರ್ಕೊಂಬರುತ್ತೆ. ಏನು 5 ಅಂತ ಅವ್ರ ಮಗ ನೋಡ್ಕೊಂಡು ಓಡೋಗ್ತಾನೆ ಕುದುರೆ ಹತ್ರ. ಹೇ ಕುದುರೆ ಬಂತು ಅಂತ. ಆದರೆ ಅವ್ರ ಅಪ್ಪ ತಿರ್ಗಾನು ಖುಷಿ ಪಟ್ಟಿಲ್ಲ. ಎಲ್ಲ 5 ಕುದುರೆ ಬಂದು ಅವ್ರ ತೋಟದಲ್ಲೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೇಳಲಿಲ್ಲ ಅಂದ್ರೂ ಅದೇ ಕೆಲಸ ಮಾಡ್ತಾ ಇರುತ್ತೆ. ಇದೆಲ್ಲ ನೋಡಿದ್ದು ಅವ್ರ ಅಪ್ಪಂಗೆ ಖುಷಿ ಆಗುತ್ತೆ, ಬಟ್ ಸುಮ್ಮನೆ ಕೂಡ ಆಗ್ತಾನೆ. ಇದನ್ನ ನೋಡಿದ ಊರವ್ರು ತಿರ್ಗಾ ಬರ್ತಾರೆ. ಶಂಕರ್, ನಿನಗೆ ಕಣೋ ಲೈಫು ಅಂದರೆ ಏನೇನೋ ಆಗ್ತಾ ಇದೆ ನಿನ್ನ ಲೈಫಲ್ಲಿ, ಹೋಗತ್ತಂತೆ ಕುದುರೆ, ವಾಪಸ್ ಬರುತ್ತೆ, ಸಖತ್ ಲಕ್ಕಿ ಇದೆಯಾ, ದೇವ್ರು ನಿಂಗೆ ಸರಿಯಾಗಿ ತಥಾಸ್ತು ಅಂದಿದ್ದಾನೆ ಅಂತೆಲ್ಲ ಅಂತಾರೆ ಊರಲ್ಲಿರೋರು. ಇದನ್ನೆಲ್ಲ ಕೇರ್ ಮಾಡೋದೇ ಇಲ್ಲ, ಆರಾಮಾಗಿರ್ತಾನೆ. ಅದ್ರ ಜೊತೆಗೆ ಅವ್ರ ಮಗ ಇರ್ತಾನಲ್ಲ, ಈ ಕುದುರೆಗಳ ಜೊತೆ ಆಟ ಆಡ್ತಾ ಅದನ್ನು ಪಳಗ್ಸಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾನೆ. ಹಾರ್ಸ್ ರೈಡಿಂಗ್ ಮಾಡ್ತಾ ಇರ್ತಾನೆ. ಒನ್ ಆಫ್ ದಿ ಹಾರ್ಸ್ ಮೇಲೆ ಹೋಗ್ತಾ ಒಂದು ಹಾರ್ಸ್ ಅವನ್ನ ಕೆಳಗಡೆ ಕೂಡ ಬೀಳಿಸ್ಬಿಡುತ್ತೆ. ಬಿದ್ದಿದ ತಕ್ಷಣನೇ ಅವ್ರ ಮಗ ಹಂಗೆ ಕಾಲು ಮುರಿದೋಗುತ್ತೆ.
ಅದಕ್ಕೆ ಊರವ್ರು ಬರ್ತಾರೆ ತಿರ್ಗಾ, ಶಂಕರ್ ನಿನ್ ಜೀವನ ಏನೋ ಹಿಂಗಾಗೋಯ್ತು, ನಿನ್ಗಿದ್ದಿದ್ದೇ ಒಬ್ಬ ಮಗ, ಅವನ ಮಗನ ಕಾಲು ಹಿಂಗಾಗೋಯ್ತಲ್ಲೋ, ಹೆಂಗೋ ಬದುಕ್ತ್ಯಾ, ಛೇ ಛೇ ಹಿಂಗಾಗ್ಬಾರ್ದಿತ್ತು ನಿನ್ ಮಗಂಗೆ ಅಂತ ಎಲ್ಲರೂ ಒಂಥರ ಡಿಮೋಟಿವೇಟಿಂಗ್ ಆಗಿ ಮಾತಾಡ್ತಾರೆ. ಶಂಕರ್ ಅದಕ್ಕೆ ಪರವಾಗಿಲ್ಲ ಮಗ, ಬೇಜಾರು ಮಾಡ್ಕೊಂಬೇಡ, ನಾನು ಇದೀನಿ ನಿನ್ನ ನೋಡ್ಕೊಳ್ಳೋದಕ್ಕೆ, ಏನೇ ಆದರೂ ನಾನು ನಿನ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಇದೇ ಟೈಮಲ್ಲಿ ಒಂದು ದೊಡ್ಡ ಜಗಳ ಆಗ್ಬಿಡುತ್ತೆ ಊರಲ್ಲಿ. 2 ರಾಜ್ಯಗಳು ಜಗಳ ಆಡ್ಕೊಂಡ್ಬಿಡುತ್ತೆ. ಸೊ ಏನು ಮಾಡ್ತಾರೆ, ಅವ್ರ ಕಂಟ್ರಿ ಆರ್ಮಿಯಿಂದ ಎಲ್ಲರಿಗೂ ಲೆಟರ್ ಬರುತ್ತೆ ಸೇಯಿಂಗ್ ಮಿಡಲ್ ಏಜ್ಡ್ ಬಾಯ್ಸ್ ಫ್ರಮ್ 16 to 28 ಯಾರೇ ಇದ್ರೂ ಬಂದು ಆರ್ಮಿಗೆ ಸೇರ್ಕೊಳ್ಳೇಬೇಕು, ಅವರು ತುಂಬ ಹೆಲ್ದಿಯಾಗಿರಬೇಕು, ಯಾವ ಬಾಡಿ ಡಿಫೆಕ್ಟ್ಸ್ ಕೂಡ ಇರಬಾರ್ದು ಅಂತ ಹೇಳ್ತಾರೆ. ಸೊ ಬಂದವರೆಲ್ಲ ಬಂದು ಬೇಗ ಸೇರ್ಕೊಳ್ಳಿ, ಇಲ್ಲ ಅಂದರೆ ನಾವೇ ಬಂದು ಎಳ್ಕೊಂಬರ್ತೀವಿ, ಲಾಸ್ಟ್ ವಾರ್ನಿಂಗು, ಕಂಟ್ರಿ ನೀಡ್ಸ್ ಯುವರ್ ಪ್ರೆಸೆನ್ಸ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಆಗಿದ ತಕ್ಷಣ ಊರಲ್ಲಿರೋರ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ವಾರ್ ಕೂಡ ವಿನ್ ಆಗುತ್ತೆ, ಆದರೆ ಎಷ್ಟೊಂದು ಜನ ಮಕ್ಕಳು ವಾಪಸ್ಸೇ ಬರೋದಿಲ್ಲ. ಅದೆಲ್ಲ ನೋಡಿಕೊಂಡು ಊರವ್ರು ತಿರ್ಗಾ ಶಂಕರ್ ಹತ್ರ ಬಂದ್ಬಿಟ್ಟು, ಶಂಕರ್ ನೋಡಿದ್ಯಾ ನೀನು ಎಷ್ಟು ಲಕ್ಕಿ ಇದೆಯಾ ಅಂತ, ಅದಕ್ಕೆ ನಾನು ಹೇಳೋದು ನೀನು ಸರಿಯಾಗಿ ದೇವ್ರ ಹತ್ರ ಬರ್ಸ್ಕೊಂಬಂದಿದ್ಯಾ ಅಂತ. ನಮ್ಮ ಮಕ್ಕಳೆಲ್ಲ ಹೋಗಿದ್ದಾರೆ, ಯಾರು ವಾಪಸ್ಸೇ ಬರಲಿಲ್ಲ, ಎಷ್ಟೊಂದು ಜನ ಹೋಗ್ಬಿಟ್ಟಿದ್ದಾರೆ ಅಂತ ಎಲ್ಲ ನ್ಯೂಸ್ ಬಂದಿದೆ. ಆದರೆ ನಿನ್ನ ಮಗ ಮಾತ್ರ ಈ ಕಾಲಿಲ್ದಿರೋ ಕಾರಣಕ್ಕೆ ಇಲ್ಲೇ ಇದ್ದಾನೆ, ಅದು ಒಂದರಿಂದ ಅಂತೂ ನಿನಗೆ ಒಳ್ಳೇದಾಯ್ತು ಬಿಡೋ ಶಂಕರ್, ಪರವಾಗಿಲ್ಲ, ನೀ ಅನ್ಕೊಂಡಿದ್ದೆಲ್ಲ ಆಗ್ಲಿಲ್ಲ ಅಂದ್ರೂ ಇದಾದ್ರೂ ಒಳ್ಳೇದಾಯ್ತು ಅಂತೆಲ್ಲ ಮಾತಾಡ್ತಾರೆ. ಅದೆಲ್ಲ ಕೇಳಿಸ್ಕೊಂಡಿದ್ದು ಮಗುಗೆ ತುಂಬಾ ಬೇಜಾರಾಗುತ್ತೆ. ಅಪ್ಪ ನೋಡು ಈ ಥರ ಎಲ್ಲ ಮಾತಾಡ್ತಾರೆ, ನೀನು ಯಾಕೆ ಯಾವುದಕ್ಕೂ ರಿಯಾಕ್ಟೇ ಮಾಡೋದಿಲ್ಲ ಅಪ್ಪ, ಎಲ್ಲರೂ ನಮ್ಮನ್ನ ಎಷ್ಟು ಮಾತಾಡ್ತಾರೆ, ನೀನು ಏನಾದರೂ ಮಾತಾಡಪ್ಪ, ಅವ್ರಿಗೆ ತಿರುಗಿಸಿ ಹೇಳಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಶಂಕರ್ ಇದ್ಕೊಂಡು, ಬಾಯಿಲಿ ಮಗ, ನಿನ್ಗೊಂದು ಹೇಳ್ತೀನಿ, ಏನು ಗೊತ್ತಾ, ಯಾವಾಗ್ಲೂ ಒಳ್ಳೆ ಸಮಯ ಬಂತು ಅಂತ ತುಂಬ ಖುಷಿ ಪಡಬಾರ್ದು, ಕೆಟ್ಟ ಸಮಯ ಬಂತು ಅಂತ ತುಂಬ ದುಃಖ ಪಡಬಾರ್ದು. ನೋಡು ಈಗ ಎಲ್ಲರೂ ಹೋದ್ರು, ಆದರೆ ನೀನು ನನ್ನ ಜೊತೆ ಖುಷಿಯಾಗಿದ್ಯಾ, ಸೊ ಇದೇ ಲೈಫಲ್ಲಿ ತೊಗೊಬೇಕಾಗಿರುತ್ತು, ಸಮಾನವಾಗಿ ತೊಗೊಬೇಕು, ಖುಷಿಯಾದ್ರೂ ಕೆಟ್ಟದಾದ್ರೂ ಸಮಾನವಾಗಿ ತಗೋ ಅಂತ ಹೇಳ್ತಾರೆ. ಸೊ ಇದರದ್ದು ಮಾರಲ್ ಆಫ್ ದ ಸ್ಟೋರಿ ಏನು ಗೊತ್ತಾ, ನಥಿಂಗ್ ಸ್ಟೇಸ್ ಪರ್ಮನೆಂಟ್ಲಿ ವಿತ್ ಅಸ್, ಆಲ್ ದ ಬ್ಯಾಡ್ ಟೈಮ್ಸ್ ಆ್ಯಂಡ್ ದ ಗುಡ್ ಟೈಮ್ಸ್ ಹ್ಯಾವ್ ಅ ಟೈಮ್ ಸ್ಟ್ಯಾಂಪ್. ಆ ಟೈಮ್ ಮುಗಿತಾ ಇದ್ದಂಗೆ ಎಲ್ಲ ಹೋಗ್ತಾ ಇರುತ್ತೆ. ಸೊ ಗುಡ್ ಆರ್ ಬ್ಯಾಡ್, ನಥಿಂಗ್ ಸ್ಟೇಸ್ ಫಾರ್ ಎವರ್ ವಿತ್ ಅಸ್, ಓಕೆನಾ ಮಗ ಅಂತ ಹೇಳ್ತಾರೆ. ಮತ್ತು ನಿಮಗೆ ಇದು ಬಿಟ್ಟು ಇನ್ನೊಂದು ಮಾರಲ್ ಕೂಡ ಗೊತ್ತಾಗುತ್ತೆ, ಏನು ಗೊತ್ತಾ, ಊರಲ್ಲಿರೋರು ಎಲ್ಲರೂ ನಮ್ಮ ಬಗ್ಗೆ ಮಾತಾಡ್ತಾರೆ, ಆದರೆ ನಮ್ಗೆ ಆಗಬೇಕಾಗಿರೋದು ಆಗೇ ಆಗುತ್ತೆ. ಸೊ ಊರವ್ರ ಮಾತಿಗೆಲ್ಲ ನಾವು ಕಿವಿ ಕೊಡಬಾರ್ದು. ಊರಲ್ಲಿರೋರು ಎಷ್ಟೊಂದು ಜನ ಅವ್ರವ್ರ ಥರ ಅವ್ರವ್ರಿಗೆ ಬೇಕಾದಂಗೆ ಒಪಿನಿಯನ್ಸ್ ಕೊಡಬಹುದು, ಆದರೆ ನಮಗೆ ಏನು ಬೇಕೋ ಅದೇ ಮಾಡ್ಕೊಬೇಕು. ಪ್ಲಸ್ ಡು ನಾಟ್ ಟೇಕ್ ಥಿಂಗ್ಸ್ ಟು ಯುವರ್ ಹಾರ್ಟ್, ಮನಸ್ಸಿಗೆ ಯಾವ ವಿಷಯನೂ ಹಾಕೊಬಾರ್ದು. ಇವತ್ತು ಕೆಟ್ಟದಾಯಿತು ಅಂದರೆ ನನ್ನ ಲೈಫೆಲ್ಲ ಕೆಟ್ಟದಾಗಿರೋದಿಲ್ಲ, ನಾಳೆ ನನಗೆ ಒಳ್ಳೆ ಟೈಮ್ ಬಂದೇ ಬರುತ್ತೆ. ಸೊ ಸ್ಟೇಯಿಂಗ್ ಪಾಸಿಟಿವ್ ಮ್ಯಾಟರ್ಸ್ ಅ ಲಾಟ್. ಸೊ ನಾವು ಇದೇ ಥರ ಶಂಕರ್ ಥರನೇ ಲೈಫ್ನ ಪಾಸಿಟಿವ್ ಆಗಿ ತಗೊಳ್ಳೋಣ ಅಂತ ಹೇಳ್ತಾ ಈ ನನ್ನ ಸ್ಮಾಲ್ ಸ್ಟೋರಿಗೆ ಎಂಡ್ ಹೇಳ್ತಾ ಇದ್ದೀನಿ. ಟಾಟಾ, ಬಾಯ್, ಸಿ ಯು.